ಸ್ನೇಹಿತರೆ, ನಮ್ಮ ಕುತೂಹಲದ ಮತ್ತೊಂದು ವಿಡಿಯೋಗೆ ನಿಮಗೆ ಪ್ರೀತಿಯ ಸ್ವಾಗತ. ಇಡೀ ಜಗತ್ತೇ ಕಾತುರದಿಂದ ಕಾಯುತ್ತಿರುವ ಆ ದಿನ ಕೊನೆಗೂ ಬಂದಿದೆ. ತಿಂಗಳುಗಟ್ಟಲೆ ನಡೆದ ರೋಚಕ ಹೋರಾಟಗಳು, ನೂರಾರು ಸಿಕ್ಸರ್ಸ್ಗಳು, ಅದ್ಭುತ ಕ್ಯಾಚ್ಗಳು, ಕೊನೆಯ ಎಸೆತದವರೆಗೂ ಉಸಿರುಬ್ಗೆ ಹಿಡಿಸುವ ಪಂದ್ಯಗಳ ನಂತರ ಇಂದು ಟಾಟಾ IPL 2026ರ ಮಹಾ ಫೈನಲ್ ನಡೆಯುತ್ತಿದೆ. ಒಂದೆಡೆ ಶುಭ್ಮನ್ ಗಿಲ್ ಅವರ ನಾಯಕತ್ವದ ಬಲಿಷ್ಠ ಗುಜರಾತ್ ಟೈಟನ್ಸ್ ತಂಡ, ಮತ್ತೊಂದೆಡೆ ಕೋಟ್ಯಾಂತರ ಅಭಿಮಾನಿಗಳ ಭಾವನೆ, ಕನ್ನಡಿಗರ ಹೆಮ್ಮೆ, ಕಳೆದ ಬಾರಿಯ ಚಾಂಪಿಯನ್ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು. ಸ್ನೇಹಿತರೆ, ಕ್ರಿಕೆಟ್ನಲ್ಲಿ ಕೆಲ ಪಂದ್ಯಗಳು ಕೇವಲ ಪಂದ್ಯಗಳಾಗಿರುವುದಿಲ್ಲ, ಅವು ಭಾವನೆಗಳಾಗಿರುತ್ತವೆ, ಅವು ಕನಸುಗಳಾಗಿರುತ್ತವೆ, ಅವು ವರ್ಷಗಳ ಕಾಯುವಿಕೆಯ ಪ್ರತಿಫಲವಾಗಿರುತ್ತವೆ. ಇಂದಿನ RCB ವರ್ಸಸ್ GT ಫೈನಲ್ ಕೂಡ ಅಂತಹದ್ದೇ ಒಂದು ಮಹಾ ಕದನ. ಸ್ನೇಹಿತರೆ, ಒಂದು ಕಾಲದಲ್ಲಿ ಈ ಸಲ ಕಪ್ ನಮ್ದೇ ಎಂಬ ಮಾತನ್ನು ಹೇಳಿದಾಗ ಎದುರಾಳಿಗಳು ನಗುತ್ತಿದ್ದರು, ಸಾಮಾಜಿಕ ಜಾಲತಾಣಗಳಲ್ಲಿ ಟ್ರೋಲ್ ಮಾಡುತ್ತಿದ್ದರು. ಆದರೆ ಕಳೆದ ಕೆಲ ವರ್ಷಗಳಲ್ಲಿ RCB ತನ್ನ ಆಟದ ಮೂಲಕ ಎಲ್ಲರಿಗೂ ಉತ್ತರ ನೀಡಿದೆ. ಇಂದು ಮತ್ತೊಮ್ಮೆ ಟ್ರೋಫಿ ಗೆಲ್ಲುವ ಅವಕಾಶದ ಮುಂದೆ RCB ನಿಂತಿದೆ. ಸ್ನೇಹಿತರೆ, ಈ ಬಾರಿಯ RCB ತಂಡವನ್ನು ನೋಡಿದರೆ ಒಂದು ವಿಷಯ ಸ್ಪಷ್ಟವಾಗುತ್ತದೆ. ಇದು ಕೇವಲ ಸ್ಟಾರ್ ಆಟಗಾರರ ತಂಡವಲ್ಲ, ಇದು ಸಂಪೂರ್ಣ ಸಮತೋಲನ ಹೊಂದಿರುವ ಒಂದು ಬಲಿಷ್ಠವಾದ ತಂಡವೆಂದು. ಆರಂಭದಲ್ಲಿ ಕಿಂಗ್ ವಿರಾಟ್ ಕೊಹ್ಲಿ ಇದ್ದಾರೆ. IPL ಇತಿಹಾಸದ ಅತ್ಯಂತ ಯಶಸ್ವಿ ಬ್ಯಾಟರ್ಗಳಲ್ಲಿ ಇವರು ಕೂಡ ಒಬ್ಬರು. ವರ್ಷಗಳು ಬದಲಾಗಿವೆ, ತಂಡಗಳು ಬದಲಾಗಿವೆ, ನಾಯಕರು ಬದಲಾಗಿದ್ದಾರೆ, ಆದರೆ ಕೊಹ್ಲಿಯ ಮೇಲಿನ ಅಭಿಮಾನ ಮತ್ತು ಅವರ ಬ್ಯಾಟ್ನ ಮೇಲಿನ ವಿಶ್ವಾಸ ಮಾತ್ರ ಎಂದಿಗೂ ಹಾಗೆಯೇ ಇದೆ. ಫೈನಲ್ ಎಂಬ ದೊಡ್ಡ ವೇದಿಕೆಯಲ್ಲಿ ಅನುಭವ ಬಹಳ ಮುಖ್ಯ. ಒತ್ತಡದ ಸಂದರ್ಭಗಳಲ್ಲಿ ತಂಡಕ್ಕೆ ದಾರಿ ತೋರಿಸುವ ಆಟಗಾರರು ಬೇಕಾಗುತ್ತಾನೆ. ಅಂತಹ ಸಂದರ್ಭಗಳಲ್ಲಿ ಇಡೀ RCB ಅಭಿಮಾನಿಗಳ ಕಣ್ಣುಗಳ ಮುಂದೆ ಮೊದಲಿಗೆ ಬರುವಂತ ವ್ಯಕ್ತಿಯೇ ವಿರಾಟ್ ಕೊಹ್ಲಿ. ಇನ್ನು ವೆಂಕಟೇಶ್ ಅಯ್ಯರ್ ಎಡಗೈ ಬ್ಯಾಟರ್ ಆಗಿರುವ ಇವರು ಆರಂಭದಲ್ಲಿಯೇ ಬೌಲರ್ಗಳ ಮೇಲೆ ಒತ್ತಡ ಹೇರಬಲ್ಲರು. ಒಮ್ಮೆ ಕ್ರೀಸ್ನಲ್ಲಿ ಸೆಟಲ್ ಆದರೆ ಪಂದ್ಯವನ್ನೇ ಎದುರಾಳಿಯ ಕೈಯಿಂದ ಕಸಿದುಕೊಳ್ಳುವ ಸಾಮರ್ಥ್ಯವನ್ನು ಇವರು ಹೊಂದಿದ್ದಾರೆ. ಇನ್ನು ಫಿಲ್ ಸಾಲ್ಟ್ ಬಗ್ಗೆ ಹೇಳುವ ಅವಶ್ಯಕತೆಯೇ ಇಲ್ಲ ಬಿಡಿ. ಇನ್ನು 3ನೇ ಕ್ರಮಾಂಕದಲ್ಲಿ ನಮ್ಮ ಕನ್ನಡಿಗ ದೇವದತ್ ಪಡಿಕ್ಕಲ್ ಬರುತ್ತಾರೆ. ಆಕರ್ಷಕ ಕವರ್ ಡ್ರೈವ್ಗಳು, ತಾಳ್ಮೆಯ ಬ್ಯಾಟಿಂಗ್ ಮತ್ತು ಪರಿಸ್ಥಿತಿಗೆ ತಕ್ಕಂತೆ ಆಡುವ ಆಟವೇ ಇವರ ವಿಶೇಷತೆ. ಅಷ್ಟೇ ಅಲ್ಲದೆ ಬೆಂಗಳೂರಿನ ಅಭಿಮಾನಿಗಳಿಗೆ ದೇವದತ್ ಯಾವಾಗಲೂ ವಿಶೇಷ ಆಟಗಾರರೇ. ಇನ್ನು ನಾಯಕರ ಚಟ್ಪಟಿದ ಕೆಲ ವರ್ಷಗಳ ಹಿಂದೆ ಹೆಚ್ಚು ಜನರಿಗೆ ಪರಿಚಯವಿರದ ಆಟಗಾರ ಇಂದು RCBಯ ನಾಯಕನಾಗಿ ಫೈನಲ್ ವೇದಿಕೆಯಲ್ಲಿ ನಿಂತಿದ್ದಾರೆ. ಇದು ನಿಜವಾಗಿಯೂ ಪ್ರೇರಣಾದಾಯಕ ಕತೆ. ಅವಕಾಶ ಸಿಕ್ಕಾಗ ಇದನ್ನು ಹೇಗೆ ಬೆಳೆಸಿಕೊಳ್ಳಬೇಕು ಎಂಬುದನ್ನು ಪಟಿದಾರನ್ನು ನೋಡಿ ಕಲಿಯಬೇಕು. ಮಧ್ಯಮ ಕ್ರಮಾಂಕದಲ್ಲಿ ಕೃಣಾಲ್ ಪಾಂಡ್ಯ, ಟೀಮ್ ಡೇವಿಡ್ ಮತ್ತು ಜಿತೇಶ್ ಶರ್ಮಾ ಅವರಂತಹ ಬ್ಯಾಟರ್ಸ್ಗಳು ಕೂಡ ಇದ್ದಾರೆ. ಇಂದಿನ ಕ್ರಿಕೆಟ್ನಲ್ಲಿ ಪಂದ್ಯಗಳು ಕೊನೆಯ 5 ಓವರ್ಗಳಲ್ಲಿ ಗೆಲ್ಲಲ್ಪಡುತ್ತವೆ. ಅಂತಹ ಸಂದರ್ಭದಲ್ಲಿ ಈ 3 ಆಟಗಾರರು RCBಗೆ ದೊಡ್ಡ ಶಕ್ತಿಯನ್ನು ನೀಡಬಹುದು. ಟೀಮ್ ಡೇವಿಡ್ ಕ್ರೀಸ್ಗೆ ಬಂದರೆ ಸ್ಟೇಡಿಯಂನಲ್ಲಿ ಕುಳಿತಿರುವ ಅಭಿಮಾನಿಗಳ ನಿರೀಕ್ಷೆ ಒಂದೇ, ಚೆಂಡು ಬೌಂಡರಿಯಿಂದ ಆಚೆ ಹೋಗುತ್ತದೆ ಎಂದು. ಜಿತೇಶ್ ಶರ್ಮಾ ಕೂಡ ವೇಗವಾಗಿ ರನ್ ಗಳಿಸುವ ಸಾಮರ್ಥ್ಯ ಹೊಂದಿದ್ದು ಕೊನೆಯ ಕ್ಷಣಗಳಲ್ಲಿ ಪಂದ್ಯದ ಚಿತ್ರವನ್ನೇ ಬದಲಾಯಿಸಬಲ್ಲರು. ಆದರೆ ಈ ಬಾರಿ ಯಾಕೋ ಸ್ವಲ್ಪ ಹಿರುಸುಮುರುಸಾಗುತ್ತದೆ. ಆದರೆ ಫೈನಲ್ ಪಂದ್ಯಗಳಲ್ಲಿ ಇವರ ಮೇಲೆ ನಂಬಿಕೆಯನ್ನು ಇಡೋಣ. ಇನ್ನು ಸ್ನೇಹಿತರೆ, ಫೈನಲ್ ಪಂದ್ಯಗಳನ್ನು ಗೆಲ್ಲಿಸುವುದು ಕೇವಲ ಬ್ಯಾಟರ್ಗಳು ಮಾತ್ರವಲ್ಲ, ಬೌಲರ್ಗಳ ಪಾತ್ರವು ಅತಿ ದೊಡ್ಡದಾಗಿದೆ. RCBಯ ವೇಗದ ದಾಳಿಯನ್ನು ನೋಡಿದರೆ ಭುವನೇಶ್ವರ್ ಕುಮಾರ್, ಜೋಶ್ ಹ್ಯಾಜಲ್ವುಡ್ ಮತ್ತು ಇತರ ಪ್ರತಿಭಾವಂತ ಬೌಲರ್ಗಳು ಎದುರಾಳಿಗಳಿಗೆ ಸವಾಲಾಗಿದ್ದಾರೆ. ಭುವನೇಶ್ವರ್ ಕುಮಾರ್ ಹೊಸ ಚೆಂಡಿನಿಂದ ಸ್ವಿಂಗ್ ಪಡೆದು ಆರಂಭದಲ್ಲೇ ವಿಕೆಟ್ ಪಡೆಯಬಲ್ಲರು. ಜೋಶ್ ಹ್ಯಾಜಲ್ವುಡ್ ವಿಶ್ವದ ಅತ್ಯುತ್ತಮ T20 ಬೌಲರ್ಗಳಲ್ಲಿ ಒಬ್ಬರು. ಒತ್ತಡದ ಸಂದರ್ಭಗಳಲ್ಲಿ ನಿಖರ ಯಾರ್ಕರ್ ಮತ್ತು ಶಿಸ್ತಿನ ಬೌಲಿಂಗ್ ಅವರ ಪ್ರಮುಖ ಶಕ್ತಿ. ಸ್ಪಿನ್ ವಿಭಾಗದಲ್ಲಿ ಶ್ರೇಯಸ್ ಶರ್ಮಾ ಎದುರಾಳಿಗಳಿಗೆ ಅಚ್ಚರಿಯ ಅಸ್ತ್ರವಾಗಬಹುದು. ಫೈನಲ್ ಪಂದ್ಯದಲ್ಲಿ ಒಂದು ವಿಕೆಟ್, ಒಂದು ಅದ್ಭುತ ಸ್ಪೆಲ್ ಅಥವಾ ಒಂದು ಕ್ಯಾಚ್ ಕೂಡ ಪಂದ್ಯವನ್ನು ಸಂಪೂರ್ಣವಾಗಿ ಬದಲಾಯಿಸಬಲ್ಲದು. ಆದರೆ ಸ್ನೇಹಿತರೆ, ಗುಜರಾತ್ ಟೈಟನ್ಸ್ ತಂಡವನ್ನು ಎಂದಿಗೂ ಸುಲಭವಾಗಿ ತಿಳಿದುಕೊಳ್ಳುವಂತಿಲ್ಲ. ನಾಯಕ ಶುಭ್ಮನ್ ಗಿಲ್ ಪ್ರಸ್ತುತ ವಿಶ್ವ ಕ್ರಿಕೆಟ್ನ ಅತ್ಯುತ್ತಮ ಯುವ ಬ್ಯಾಟರ್ಗಳಲ್ಲಿ ಒಬ್ಬರು. ಅವರ ತಾಳ್ಮೆ ಮತ್ತು ಕ್ಲಾಸ್ ಯಾವುದೇ ಬೌಲಿಂಗ್ ದಾಳಿಯನ್ನು ಎದುರಿಸಬಲ್ಲದು. ಇನ್ನು ಸಾಯಿ ಸುದರ್ಶನ್ ಕೂಡ ಕಳೆದ ಕೆಲ ವರ್ಷಗಳಲ್ಲಿ ಅದ್ಭುತ ಬೆಳವಣಿಗೆಯನ್ನು ಕಂಡಿದ್ದಾರೆ. ಬೌಲಿಂಗ್ ವಿಭಾಗದಲ್ಲಿ ಮೊಹಮ್ಮದ್ ಸಿರಾಜ್, ರಶೀದ್ ಖಾನ್ ಮತ್ತು ಇತರ ಅನುಭವಿ ಆಟಗಾರರು ಗುಜರಾತ್ ತಂಡವನ್ನು ಅಪಾಯಕಾರಿ ತಂಡವನ್ನಾಗಿಸಬಹುದು.
ಹಾಗಾಗಿ ಈ ಫೈನಲ್ನಲ್ಲಿ ಯಾವುದೇ ತಂಡವನ್ನು ಫೇವರೇಟ್ ಎಂದು ಹೇಳುವುದು ಸುಲಭದ ಮಾತಲ್ಲ. ಆದರೆ ಹೌದು ಸ್ನೇಹಿತರೆ, ಅಂಕಿ ಅಂಶಗಳ ಒಂದು ಕಡೆ, ಫಾರ್ಮ್ ಒಂದು ಕಡೆ, ದಾಖಲೆಗಳು ಒಂದು ಕಡೆ, ಆದರೆ ಅಭಿಮಾನಿಗಳ ಪ್ರೀತಿ ಮತ್ತು ನಂಬಿಕೆ ಇನ್ನೊಂದು ಕಡೆ. ಇಂದು ಕರ್ನಾಟಕದ ಸಾವಿರಾರು ಮನೆಗಳಲ್ಲಿ ಒಂದೇ ಪ್ರಾರ್ಥನೆ ಕೇಳಿಬರುತ್ತಿದೆ. ಇಂದು ಬೆಂಗಳೂರಿನ ಬೀದಿಗಳಲ್ಲಿ ಒಂದೇ ಆಶೆ ಇದೆ. ಇಂದು ಕೋಟ್ಯಾಂತರ ಅಭಿಮಾನಿಗಳ ಹೃದಯದಲ್ಲಿ ಒಂದೇ ಕನಸು ಇದೆ. ಆ ಕನಸಿನ ಹೆಸರು RCB. ವಿರಾಟ್ ಕೊಹ್ಲಿಯ ಕಣ್ಣಲ್ಲಿ ಮತ್ತೆ ಟ್ರೋಫಿಯನ್ನು ಎತ್ತಿ ಹಿಡಿಯುವ ಕನಸು ಇದೆ. ರಜತ್ ಪಾಟಿದಾರ್ ನಾಯಕನಾಗಿ ಇತಿಹಾಸ ನಿರ್ಮಿಸುವ ಅವಕಾಶದ ಮುಂದೆ ನಿಂತಿದ್ದಾರೆ. RCB ಅಭಿಮಾನಿಗಳು ಮತ್ತೊಮ್ಮೆ ಸಂಭ್ರಮಿಸುವ ಕ್ಷಣಕ್ಕಾಗಿ ಕಾಯುತ್ತಿದ್ದಾರೆ. ಹಾಗಾದರೆ ಸ್ನೇಹಿತರೆ, ಇಂದು ಇತಿಹಾಸ ಮರುಕಳಿಸುತ್ತದೆಯೇ? RCB ಮತ್ತೊಮ್ಮೆ ಚಾಂಪಿಯನ್ ಆಗುತ್ತದೆಯೇ? ಕಿಂಗ್ ಕೊಹ್ಲಿ ಮತ್ತೊಮ್ಮೆ ದೊಡ್ಡ ಇನ್ನಿಂಗ್ಸ್ ಆಡುತ್ತಾರೆಯೇ? ರಜತ್ ಪಾಟಿದಾರ್ ಪಡೆ ಟ್ರೋಫಿ ಎತ್ತಿ ಹಿಡಿಯುತ್ತದೆಯೇ? ನಿಮ್ಮ ಪ್ರಕಾರ ಇಂದಿನ ಪಂದ್ಯದ ಹೀರೋ ಯಾರಾಗುತ್ತಾರೆ? RCBನ ಅಥವಾ GTನ? ಆದರೆ ಸ್ನೇಹಿತರೆ, ಈ ಎಲ್ಲ ಅಂಶಗಳ ನಡುವೆ ಒಂದು ಪ್ರಮುಖವಾದ ಅಂಶವನ್ನು ನಾವು ಗಮನದಲ್ಲಿ ಇಟ್ಟುಕೊಳ್ಳಲೇಬೇಕು. ಅದೇನೆಂದರೆ, ಕಳೆದ ವರ್ಷ RCB ಐತಿಹಾಸಿಕವಾಗಿ ಟ್ರೋಫಿ ಗೆದ್ದಾಗ ಕರ್ನಾಟಕದಾದ್ಯಂತ ಅಥವಾ ದೇಶದ ಹಲವು ಕಡೆ ಸಂಭ್ರಮದ ಅಲೆ ಹರಡಿತ್ತು. ರಸ್ತೆಗಳು ಅಭಿಮಾನಿಗಳಿಂದ ತುಂಬಿದ್ದವು. ಪಟಾಕಿಗಳ ಸದ್ದು, ಘೋಷಣೆಗಳು, ಸಂಭ್ರಮಾಚರಣೆಗಳು ಎಲ್ಲೆಲ್ಲೂ ಕಂಡು ಬಂದಿದ್ದವು. ಆದರೆ ಸ್ನೇಹಿತರೆ, ಆ ಸಂತೋಷದ ನಡುವೆಯೂ ಕೆಲವು ದುರ್ಘಟನೆಗಳು ನಡೆದಿದ್ದವು ಎಂಬುದನ್ನು ನಾವು ಮರೆಯಬಾರದು. ಕೆಲವರು ಅತಿಯಾದ ಉತ್ಸಾಹದಲ್ಲಿ ವಾಹನಗಳನ್ನು ಅಜಾಗರೂಕತೆಯಿಂದ ಚಲಾಯಿಸಿದರು. ಕೆಲವೆಡೆ ಟ್ರಾಫಿಕ್ ನಿಯಮಗಳನ್ನು ಉಲ್ಲಂಘಿಸಲಾಯಿತು. ಕೆಲವು ಕಡೆ ತಳ್ಳಾಟ, ನೂಕಾಟ, ಗಲಾಟೆಗಳ ಸುದ್ದಿಗಳು ಕೇಳಿಬಂದವು. ಕ್ರಿಕೆಟ್ ನಮ್ಮನ್ನು ಒಗ್ಗೂಡಿಸಬೇಕೇ ಹೊರತು ಅಪಾಯಕ್ಕೆ ತಳ್ಳಬಾರದು. ಯಾಕೆಂದರೆ ಕಳೆದ ವರ್ಷ 11 ಜನ ಸಾವನ್ನಪ್ಪಿದರು, ಜೊತೆಗೆ ಕೆಲವೊಂದಿಷ್ಟು ಜನ ಗಾಯಗೊಂಡರು. ಸ್ನೇಹಿತರೆ, ನಾವು ನಿಜವಾದ ಅಭಿಮಾನಿಗಳಾಗಿದ್ದರೆ ಕೇವಲ ತಂಡವನ್ನು ಪ್ರೀತಿಸುವುದಷ್ಟೇ ಸಾಲದು. ನಮ್ಮ ಸುತ್ತಮುತ್ತಲಿನ ಜನರ ಸುರಕ್ಷತೆಯ ಬಗ್ಗೆಯೂ ಕಾಳಜಿ ವಹಿಸಬೇಕು. ಇಂದು RCB ಗೆದ್ದರೆ ಸಂಭ್ರಮಿಸಿ, ಖಂಡಿತವಾಗಿಯೂ ಸಂಭ್ರಮಿಸಿ, ಆದರೆ ಸುರಕ್ಷಿತವಾಗಿ ಸಂಭ್ರಮಿಸಿ. ರಸ್ತೆಯಲ್ಲಿ ಬೈಕ್ ಓಡಿಸುವಾಗ ಸ್ಟಂಟ್ ಮಾಡಬೇಡಿ. ಹೆಲ್ಮೆಟ್ ಧರಿಸಲು ಮರೆಯಬೇಡಿ. ಅತಿಯಾದ ವೇಗದಲ್ಲಿ ವಾಹನವನ್ನು ಚಲಾಯಿಸಬೇಡಿ. ಪಟಾಕಿ ಹಚ್ಚುವಾಗ ಮಕ್ಕಳ ಸುರಕ್ಷತೆಯ ಬಗ್ಗೆ ಗಮನವಿರಲಿ. ಸಾರ್ವಜನಿಕ ಸ್ಥಳಗಳಲ್ಲಿ ತಳ್ಳಾಟ, ನೂಕಾಟ ಮಾಡಬೇಡಿ. ಜೊತೆಗೆ ಮದ್ಯಪಾನ ಮಾಡಿ ವಾಹನ ಚಾಲನೆ ಮಾಡುವಂಥ ತಪ್ಪುಗಳನ್ನು ಎಂದಿಗೂ ಮಾಡಬೇಡಿ ಸ್ನೇಹಿತರೆ. ಯಾಕೆಂದರೆ ಒಂದು ಕ್ಷಣದ ನಿರ್ಲಕ್ಷ್ಯ ಇಡೀ ಕುಟುಂಬದ ಜೀವನವನ್ನೇ ಹೇಗೆ ಬೇಕಾದರೂ ಬದಲಾಯಿಸಬಹುದು. ಸ್ನೇಹಿತರೆ, ಕ್ರಿಕೆಟ್ ಒಂದು ಆಟ. ಗೆಲುವು ಮತ್ತು ಸೋಲು ಆಟದ ಭಾಗ. ಆದರೆ ನಮ್ಮ ಜೀವನ ಅದಕ್ಕಿಂತ ಅಮೂಲ್ಯ. ನಮ್ಮ ಕುಟುಂಬದವರು ನಮ್ಮ ಮನೆಯಲ್ಲಿದ್ದು ನಮ್ಮ ಸುರಕ್ಷಿತ ವಾಪಸ್ಸನ್ನು ಕಾಯುತ್ತಿರುತ್ತಾರೆ. ನಿಮ್ಮ ತಾಯಿ, ತಂದೆ, ಪತ್ನಿ, ಮಕ್ಕಳು ಅಥವಾ ಸ್ನೇಹಿತರು ನಿಮ್ಮ ಸಂತೋಷವನ್ನು ನೋಡಲು ಬಯಸುತ್ತಾರೆ ಹೊರತು ನಿಮ್ಮ ಬಗ್ಗೆ ಕೆಟ್ಟ ಸುದ್ದಿಯನ್ನು ಕೇಳಲು ಅಲ್ಲ. ನಿಜವಾದ RCB ಅಭಿಮಾನಿ ಎಂದರೆ ಕೇವಲ ಈ ಸಲ ಕಪ್ ನಮ್ದೇ ಎಂದು ಕೂಗುವವನು ಅಲ್ಲ, ಸಮಾಜಕ್ಕೆ ಒಳ್ಳೆಯ ಸಂದೇಶ ನೀಡುವವನು, ಇತರರಿಗೆ ಮಾದರಿಯಾಗುವವನು. ಆದ್ದರಿಂದ ಇಂದಿನ ಪಂದ್ಯ ಏನೇ ಆಗಲಿ ನಾವು ಜವಾಬ್ದಾರಿಯುತ ಅಭಿಮಾನಿಗಳಾಗೋಣ. ತಂಡ ಗೆದ್ದರೆ ಸಂಭ್ರಮಿಸೋಣ, ಸೋತರೆ ತಂಡದ ಜೊತೆಗೆ ನಿಲ್ಲೋಣ. ಆದರೆ ಯಾವುದೇ ಕಾರಣಕ್ಕೂ ನಮ್ಮ ಅಥವಾ ಇತರರ ಜೀವಕ್ಕೆ ಅಪಾಯ ತರುವ ಕೆಲಸ ಮಾಡಬಾರದು. ಸ್ನೇಹಿತರೆ, ಸಂಭ್ರಮಾಚರಣೆ ಸುರಕ್ಷಿತವಾಗಿರಲಿ. ಅದೇ ನಿಜವಾದ ಅಭಿಮಾನ, ಅದೇ ನಮ್ಮ ಜವಾಬ್ದಾರಿ. ಎಲ್ಲರ ಸುರಕ್ಷಿತವಾಗಿರಿ, ಜವಾಬ್ದಾರಿತವಾಗಿ ಸಂಭ್ರಮಿಸಿ ಮತ್ತು ಇಂದಿನ ಮಹಾ ಫೈನಲ್ ಪಂದ್ಯವನ್ನು ಕುಟುಂಬದವರ ಜೊತೆ ಆನಂದಿಸಿ. ಜೊತೆಗೆ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಜೈ RCB ಮತ್ತು ಈ ಸಲ ಕಪ್ ನಮ್ಮದೇ ಅಂತ ಕಮೆಂಟ್ ಹಾಕಿ. ಜೊತೆಗೆ ಈ ವಿಡಿಯೋನ ನಿಮ್ಮ RCB ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ಈ ವಿಡಿಯೋನ ಲೈಕ್ ಮಾಡಿ. ಜೊತೆಗೆ ನಮ್ಮ ಕುತೂಹಲ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಮುಂದಿನ ವಿಡಿಯೋದಲ್ಲಿ ಸಂಭ್ರಮಾಚರಣೆಯ ಮೂಲಕ ವಿಡಿಯೋ ಮಾಡುವಂತಾಗಲಿ ಎಂದು ಪ್ರತಿಯೊಬ್ಬರು ಆಶಿಸೋಣ. ಅದರರ್ಥ ಈ ಸಲ RCB ಕಪ್ ಹೊಡೆಯಲೇಬೇಕು ಎಂದು ನಾವೆಲ್ಲರೂ ಪ್ರಾರ್ಥನೆಯನ್ನು ಮಾಡೋಣ ಅಂತ ಹೇಳ್ತಾ, ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ಕುತೂಹಲಕ್ಕೆ ಅಂತ್ಯವೇ ಇಲ್ಲ.